ಜೊತೆಗೆ ಕರೆಂಟ್ ಉಪಯೋಗಿಸ್ಕೊತಾರ ಎಲ್ಲಾನು ಉಪಯೋಗಿಸ್ಕೊಂಡು ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿದ್ದ ಅಂತ. ನಮ್ಮ OBC ಲೀಡರ್ ಆಗಿರೋದ್ರಿಂದ ಇವರು ನಮ್ಗೆ ಬೇಕೇ ಬೇಕು. ತಕೊಂಡೇ ಇರಲ್ಲ, ಅವರು ಫ್ರೀ ಹೋಗಿರ್ತಾರೆ. ಆದ್ರೆ ನಾನು ಇದು ಕೇಳ್ಕೊಂಡಿದ್ದ ಅಂತ. ನಿನ್ ಕರೆಂಟು ಬೇಡ, ನಿನ್ ಶಕ್ತಿ ಯೋಜನೆನೂ ಬೇಡ, ನಿನ್ ಅಕ್ಕಿನೂ ಬೇಡ ಅನ್ನೋರು ಇಲ್ಲ ಸರ್, ನಮ್ಮ ಒತ್ತಡಕ್ಕೆ ಅವ್ರು ಮಣಿಲೇಬೇಕು. 28ಕ್ಕೆ ಅವರು ಜೀವಮಾನ ಪೂರ್ತಿ ಈಗ ದೇವೇಗೌಡರು ಹೆಂಗ್ ರಾಜಕೀಯ ಮಾಡ್ತಾವ್ರೆ ಅದೇ ರೀತಿ ಇವ್ರು ಸಾಯ ತನಕನೂ ರಾಜಕೀಯದಲ್ಲಿ ಇರ್ಲೇಬೇಕು ಸರ್. ಇವ್ರು ಯಾಕಂದ್ರೆ ನಮ್ ಹಿಂದುಳಿದವ್ರಿಗೊಬ್ಬ ಪ್ರಬಲ ನಾಯಕ ಅಂತ ಇರೋರು ಒಬ್ರೇನೆ. ಈಗ ಯಾರಾದ್ರೂ ಬೇರೆಯವರು ಇದ್ರೆ ಪರವಾಗಿಲ್ಲ ಬಿಡು ಅನ್ಬೋದಾಯ್ತು. ನಮ್ಮ OBC ಲೀಡರ್ ಆಗಿರೋದ್ರಿಂದ ಇವರು ನಮ್ಗೆ ಬೇಕೇ ಬೇಕು. ಇಂಥ ವ್ಯಕ್ತಿ ನಾವು ಕಳ್ಕೊಳ್ಳಲ್ಲ ಸರ್. ಅವರು ಕೊನೆಗಾಲ ಕಂಟರು ರಾಜಕೀಯದಲ್ಲೇ ಇರ್ಲೇಬೇಕು. ಅವ್ರ ನಿವೃತ್ತಿಯನ್ನ ಮಾತೇ ಇಲ್ಲ ಸರ್. ಅವ್ರು ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸರ್ ಅವ್ರು ಸೈಲೆಂಟ್ ಆಗಿ ಏನು ಇಲ್ಲ ಸರ್. ಅವರು ರಾಜಕೀಯದಲ್ಲಿ ಅವ್ರೆ, ಆದ್ರೆ ಈ ಪ್ರಚಾರಕ್ಕೆ ಬರ್ತಾ ಇಲ್ಲ ಅಷ್ಟೇ. ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ಬೇಕು ಅದ್ ಮಾಡ್ತಾನೆ ಇದಾರೆ. ಆ ಗ್ಯಾರಂಟಿಗಳಿಂದಾನೇ ಅರ್ಧ ಜನಗಳು ಬದುಕಾಟ ಮಾಡ್ತಾವ್ರೆ. ಎಲ್ಲ ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಆಯ್ತಾ ಇದೆ ಯಾಕಂದ್ರೆ ತಿಳಿದೆ ಯಾರೋ ಬೇರೆಯವರು ಏನನ್ನ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಅದರಿಂದ ಸಾಕಷ್ಟು ಬದುಕುಗಳು ಕಟ್ಕೊಂಡಾರೆ ಸರ್. ಈಗ ನಾವು ಒಂದ್ ಸ್ವಲ್ಪ ದಿನ ನಾವು ಗಂಡಸರಾಗಿರೋರೆ ಕೆಲಸ ಬೋಸಕ್ಕೆ ಹೋಗದೆ ಹೋದ್ರು ಈ ಹೆಂಗಸರುಗಳಿಗೆ ಗ್ಯಾರಂಟಿ ಯೋಜನೆಗಳು ಜಾಸ್ತಿ ತಲುಪ್ತಾ ಇರೋದ್ರಿಂದ ಒಂದ್ ಅರ್ಧ % ಅನುಕೂಲ ಆಗಿದೆ ಸರ್. ಫ್ರೀ ಬಸ್ ಅಂದ್ರೆ ಸರ್, ಈಗ ನಮ್ಮೂರಿಂದ ಸರ್ ಸುಮಾರು ಇಲ್ಲ ಅಂದ್ರೂ ನೋಡಿ ಇದೆ ವರ್ಣ ಗ್ರಾಮದಿಂದ ಸಣ್ಣ ಈ ಹಳ್ಳಿಯಿಂದನೇ ಸುಮಾರು ಬೆಳಿಗ್ಗೆನೆ ಬನ್ನಿ ಬೇಕಾರೆ ಒಂದು 106 ಜನ ಕೂಲಿಗೆ ಹೋಗ್ತಾರೆ, ಗಾರ್ಮೆಂಟ್ಸ್ ಹೋಗ್ತಾರೆ. ಇವ್ರಿಗೆಲ್ಲರಿಗೂ ಸರ್ ಬಸ್ ಚಾರ್ಜ್ ಎಲ್ಲ ಉಳಿದಿದೆ ಅವ್ರಿಗೆ. ಅದಲ್ದೇನೆ ಸರ್ ಅವ್ರು ವಾರಕ್ಕೊಂದ್ಸತಿ ರಜಾ ಕೊಟ್ಟಾಗ ಈ ದೇವಸ್ಥಾನಗಳು, ಚಾಮುಂಡಿ ಬೆಟ್ಟ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ, ಧರ್ಮಸ್ಥಳ ಇಂಥ ಕ್ಷೇತ್ರಗಳಿಗೆಲ್ಲ ಹೋಗ್ ಬರ್ತಾರೆ. ಎಲ್ಲ ಆರಾಮಾಗಿ ಅವ್ರೆ ಸರ್, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಅದನ್ನೇನ್ ದುರುಪಯೋಗ ಪಡಿಸ್ಕತೆ ಇಲ್ಲ ನಮ್ಮ ಹಳ್ಳಿಲಿ. ಸುಮ್ನೆ ಈಗ ಎಷ್ಟು ಜನ ಲೇಡೀಸ್ಗಳು ಟಿಕೆಟ್ ತಕೊಂಡ್ ಶಕ್ತಿ ಯೋಜನೆ ಮಾಡಿದಾರೋ ತಕೊಂಡೇ ಇರಲ್ಲ, ಅವರು ಫ್ರೀ ಹೋಗಿರ್ತಾರೆ. ಆದ್ರೆ ನಾನು ಇದು ಕೇಳ್ಕೊಂಡಿದ್ದ ಅಂತಾರೆ. ಸುಳ್ಳು ಸರ್ ಅವ್ರು ಹೇಳೋದು. ಅವರು ಉಪಯೋಗಿಸ್ಕೊತಾವ್ರೆ, ಇವರು ಉಪಯೋಗಿಸ್ಕೊತಾವ್ರೆ. ಆದ್ರೆ ಅವ್ರು ಹೊಟ್ಟೆ ಕಿಚ್ಚಿಗಿರ್ತಿ ಹೇಳ್ಬೋದು ಅಷ್ಟೇ. ಅವರು ದುಡ್ಡು ಕೊಟ್ಟು ಲೇಡೀಸ್ಗಳು ನೀವು ಕರ್ನಾಟಕದಲ್ಲಿ ಬಸ್ಸಲ್ಲಿ ಹೋಗಿರೋದು ನೋಡಿದೀರಾ? ಎಲ್ಲ ಫ್ರೀಯಾಗಿ ಹೋಗಿರ್ತಾರೆ. ಅದೇ ಹಂಗೆ ನನ್ಗೆ ಬೇಡ ಅನ್ನೋರು ಅವ್ರು ದುಡ್ಡು ಕೊಟ್ಟು ಹೋಗ್ಬೋದಾಗಿತ್ತಲ್ಲ. ಇವ್ರು ಮಾಡೋ ಕೆಲ್ಸಕ್ಕೆ ಬಡವರು ಬಗ್ಗರು ದುಡ್ಡು ಇಲ್ದೆ ಹೋಗೋರ್ಗು ತೊಂದರೆ ಆಯ್ತದೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ ಸರ್, ಅವ್ರಿಗೆ ನಿಮ್ಗೆ ಅವಕಾಶ ಇದೆ, ನೀವು ಟಿಕೆಟ್ ಕೊಟ್ಬಿಟ್ಟು ಹೋಗಿ, ಬಡವ್ರಿಗೆ ಅನುಕೂಲ ಆಗುತ್ತೆ. ನಮ್ಗೆ ಬೇಡಪ್ಪ, ನಿಮ್ಗೆ ಯಾವ ಸ್ಕೀಮು ಬೇಡ, ನಿನ್ ಕರೆಂಟು ಬೇಡ, ನಿನ್ ಶಕ್ತಿ ಯೋಜನೆನೂ ಬೇಡ, ನಿನ್ ಅಕ್ಕಿನೂ ಬೇಡ ಅನ್ನೋರು ಅದಕ್ಕೆಲ್ಲ ದುಡ್ಡು ಕೊಟ್ಟು ತಗೊಳ್ಳಿ. ಅವ್ರೇನ್ ಬೇಡ ಅನ್ನಲ್ವಲ್ಲ ಸರ್. ಟಿಕೆಟ್ ತಗೊಂಡ್ರೆ ಬಸ್ಗೆ ಹೋಗ್ಬೇಕು, ನನ್ಗೆ ಸಿದ್ದರಾಮಯ್ಯ ಸ್ಕೀಮ್ ಬೇಡ, ಟಿಕೆಟ್ ಕೊಡಪ್ಪ ಅನ್ಬೇಕು. ಅಕ್ಕಿ ಬೇಡಪ್ಪ, ದುಡ್ಡು ಕೊಡ್ತೀನಿ ತಗೋ ಅನ್ಬೇಕು. APL ಕಾರ್ಡ್ ಮಾಡಿಸ್ಕೋಬೇಕು ಸರ್. ಗೃಹಲಕ್ಷ್ಮಿ ದುಡ್ಡು ಬೇಡ ಅನ್ಬೇಕು, ಕರೆಂಟು ಬೇಡ ಅನ್ಬೇಕು. ಅವೆಲ್ಲ ಕಟ್ಕೋಬೇಕು. ಇತ್ತಾಗೆ ಕರೆಂಟ್ ಉಪಯೋಗಿಸ್ಕೊತಾರ ಎಲ್ಲಾನು ಉಪಯೋಗಿಸ್ಕೊಂಡು ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿದ್ದ ಅಂತ. ನಮ್ಮೂರಲ್ಲಿ ಸಾರ್ ಈಗ ಧರ್ಮಸ್ಥಳ ಸಂಘ ಅಲ್ಲಿ ಇಲ್ಲಿ ಅಂತ ತಗೊಂಡಿರ್ತಾರ. ತಿಂಗಳಿಗೆ ಒಂದ್ 2,000 ರೂಪಾಯಿ ಕಟ್ಬೇಕಾಗಿರುತ್ತೆ ಸರ್. ಅಂತ ಸ್ಕೀಮ್ಗಳಿಗೆಲ್ಲ ದುಡ್ಡು ಕಟ್ಕೊಂಡಾರ ಸರ್ ಇವ್ರು. ಹಲವಾರು ಸಂಘಗಳವರು ಇವ್ರನ್ನ ತಕೊಂಡೋಗಿ ಸಿಡಿ ಶುಲ್ಕ ಹಾಕ್ತಿದ್ರು. ಅವ್ರು ಬಂದು ದುಡ್ಡು ಕಟ್ಲೇಬೇಕು ಅಂತ. ಈಗ ಸರ್ ಅರ್ಧ ಪ್ರಾಬ್ಲಮ್ ತೀರೋಗಿದೆ. ಈ ದುಡ್ಡನ್ನ ತಗೊಂಡೋಗಿ ಕಟ್ಟಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾರ. ಎಲ್ಲಾರು ಇವ್ರ ಸಂಘದ ಸಾಲುಗಳು ಅವು ಎಲ್ಲ ಕೈ ಸಾಲುಗಳೆಲ್ಲ ತೀರ್ಸ್ಕೊಂಡಾರ ಸರ್. ಈಗ 2028ಕ್ಕೆ ಸಿದ್ದರಾಮಯ್ಯನವರು ಮುಂದಾಳತ್ವದಲ್ಲಿ ಎಲೆಕ್ಷನ್ ನಡೆದ್ರೆ ಮತ್ತೆ CM ಆಗ್ತಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಿಮ್ ಪ್ರಕಾರ? ಸರ್ ಖಂಡಿತ ಬರುತ್ತೆ ಸರ್. BJP ಮತ್ತು ಜನತಾ ದಳದವರು ಫುಲ್ಲು ಗೊಂದಲ. ಅವರಲ್ಲೇ ಪ್ರಬಲವಾದ ನಾಯಕರೇ ಕಾಣ್ತಾ ಇಲ್ಲ. ಈಗ ಏನಾದ್ರು ಪ್ರಬಲವಾದ ನಾಯಕರು ಅದು ಕರ್ನಾಟಕದಲ್ಲಿ ಇರೋದು ಅಂತಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್, ಹಲವಾರು ಜನಗಳು ಎತ್ ಕಾಣ್ತಾರೆ. ಈ BJPಲೂ ಎತ್ ಕಾಣ್ತಾ ಇಲ್ಲ, ಈ JDS ಅಲ್ಲೂ ಕಾಣ್ತಾ ಇಲ್ಲ ಸರ್ ನಮ್ ಪ್ರಬಲವಾದ ನಾಯಕರು. ಅದರಿಂದ ಇರೋದ್ರಲ್ಲಿ ಇದನ್ನೇ ಇನ್ನೊಂದ್ 5 ವರ್ಷ ಮುಂದುವರಿಸ್ಕೋದ್ರೆ ನಮ್ ಕರ್ನಾಟಕ ಒಳ್ಳೇದು ಅಂತ ನಮ್ಮ ವರ್ಕೌಟ್ ಆಗಲ್ಲ ಸರ್. ಅವರು ಯಾವ್ದೇ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಕೂಡ ಇಲ್ಲಾಗ ತಪ್ಪು ನೆಪ್ಪುಗಳನ್ನು ಕಂಡಿಡಿಯಕ್ ಬರ್ತಾ ಇಲ್ವಲ್ಲ. ಅವ್ರಿಗೆ ಆಡಳಿತ ಎಲ್ಲಿ ನಡೀತಾರೆ ಸರ್? ಆಡಳಿತ ನಡೆಸೋದಕ್ಕೆ ವಿರೋಧ ಪಕ್ಷದಲ್ಲಿ ಇದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಇಂತಿಂತ ಏನೇನೋ ಅನ್ಯಾಯಗಳು ಅಕ್ರಮ ಆದಾಗ ನಡೆದಾಗ ಅದನ್ನ ಎತ್ತಿ ತೋರಿಸಿ ಜನಗಳಲ್ಲಿ ಮನಸ್ಸಲ್ಲಿ ಅವರು ಪರವಾಗಿಲ್ಲ ಇವರು ಅನ್ನೋ ತರದ ಹೋರಾಟಗಳೇ ಮಾಡ್ತಾ ಇಲ್ವಲ್ಲ. ಹಿಂದೆ ನೋಡಿ ಯಡಿಯೂರಪ್ಪನವರು, ದೇವೇಗೌಡನವರು ಅಂತ ಇದ್ರ ನೋಡಿ, ಅಂತ ಪ್ರಬಲ ನಾಯಕರು ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಅದು ಕೊಟ್ಟು ಸುಮ್ನೆ ಈಗ ನಮ್ಗೇನ್ ಗೊತ್ತಿದ್ದು ಹಳೆ ಮಡಿಕೆ ಬೆಣ್ಣೆನೆಲ್ಲ ಕುಡ್ದು ಇದು ಸಾಕಷ್ಟು ಕುಡ್ಕ ಸರಿಯಾಗ್ಬಿಟ್ಟಿದೆ. ಈಗ ಹೊಸ ಮಡಿಕೆ ಕೊಟ್ಟು ಬೆಣ್ಣೆನೆಲ್ಲ ಈರ್ಸೋದ್ ಬೇಡ ಅಂತಾರೆ.